ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು, ವಿತ್ ಫೈನ್ ಎಷ್ಟು, ವಿದೌಟ್ ಫೈನ್ ಫೀಸ್ ಎಷ್ಟು ಅಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 16/2/2026 ಪ್ರಕಾರ ಏಪ್ರಿಲ್ ಮೇ ಎಕ್ಸಾಮ್, ಈ ಕಮಿಂಗ್ ಎಕ್ಸಾಮಿಗೆ ಎಕ್ಸಾಮಿನೇಷನ್ ಫಾರ್ಮ್ ತುಂಬಲಿಕ್ಕೆ, ಫೀಸ್ ತುಂಬಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ವಿತ್ ಫೈನ್, ವಿದೌಟ್ ಫೈನ್ ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡಿದರೆ ಎಲ್ಲ ಮಾಹಿತಿ ಇದೆ ನೋಡಿಲಿ. ಸೊ ಫಸ್ಟ್ ದಂಡರಹಿತ ಅಂದರೆ ವಿದೌಟ್ ಫೈನ್. ಸೊ ವಿದೌಟ್ ಫೈನ್ ಎಷ್ಟು ಇದೆ ಅಂತಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಡೇಟ್ ಲಾಸ್ಟ್ ಡೇಟ್ ಎಲ್ಲಿತಾನೆ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 17 ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ಆನ್ 3rd ಮಾರ್ಚ್. ಸೊ 3rd ಮಾರ್ಚ್ ತನಕ ಯಾವುದೇ ರೀತಿ ಫೈನ್ ಇರಲಾರ್ದ ನಿಮಗೆ ಎಕ್ಸಾಮಿನೇಷನ್ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಇರ್ತೈತಿ. ನೆಕ್ಸ್ಟ್ ವಿತ್ ಫೈನ್, ಸಪೋಸ್ ಲೇಟ್ ಆದರೆ ಎಷ್ಟೆಲ್ಲ ನೀವು ಫೈನ್ ತುಂಬಬೇಕಾಗ್ತೈತಿ, ಎಕ್ಸಾಮ್ ಫೀಸ್ ಜೊತೆಗೆ, ರೆಗ್ಯುಲರ್ ಎಕ್ಸಾಮ್ ಫೀಸ್ ಜೊತೆಗೆ ಎಕ್ಸ್ಟ್ರಾ ಫೈನ್ ಎಷ್ಟು ತುಂಬಬೇಕಾಗ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಂಡ ಸಹಿತ ಅಂತಿದೆ ನೋಡಿರಿ. ಫಸ್ಟ್ ಫ್ರಮ್ 4th ಮಾರ್ಚ್ಲಿಂದ ಫೈನ್ ಸ್ಟಾರ್ಟ್ ಆಗ್ತೈತಿ ಟಿಲ್ 10th ಮಾರ್ಚ್ ತನಕ ಎಷ್ಟು ಫೈನ್ ಬರ್ತದೆ ಅಂದರೆ 50 ರೂಪೀಸ್ ಫೈನ್ ಪರ್ ಸೆಮಿಸ್ಟರ್. ಸೊ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಎಕ್ಸ್ಟ್ರಾ ಫೈನ್ ನೀವು 50 ರೂಪೀಸ್ ತುಂಬಬೇಕಾಗ್ತೈತಿ ವೆನ್ ಯು ಆರ್ ಲೇಟ್ ಫಾರ್ ಫಿಲ್ಲಿಂಗ್ ದ ಎಕ್ಸಾಮಿನೇಷನ್ ಫಾರ್ಮ್. ಓಕೆ, ಇನ್ನೂ ಲೇಟ್ ಆದರೆ, ಸೊ ಆಫ್ಟರ್ 10th ಅಂದರೆ ಫ್ರಮ್ 11th ಮಾರ್ಚ್ಲಿಂದ 17th ಮಾರ್ಚ್ ತನಕ ಫೈನ್ ತುಂಬಿಸ್ಕೊಂಡು ನಿಮಗೆ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಇರ್ತೈತಿ. ಅದು ಎಷ್ಟು ಫೈನ್ ಅಂದರೆ 100 ರೂಪೀಸ್ ಪರ್ ಸೆಮಿಸ್ಟರ್ ಎಕ್ಸಾಮಿಗೆ. ನೆಕ್ಸ್ಟ್ ಸಪೋಸ್ ಇನ್ನೂ ಜಾಸ್ತಿ ಲೇಟ್ ಆಯ್ತಂದರೆ ಫ್ರಮ್ 18th ಮಾರ್ಚ್ಲಿಂದ 24th ಮಾರ್ಚ್ ತನಕ ಫೈನ್ ಇನ್ನೂ ಜಾಸ್ತಿ ಆಗ್ತೈತಿ. ಎಷ್ಟು ತುಂಬಬೇಕಂದ್ರೆ ಎಕ್ಸ್ಟ್ರಾ 200 ರೂಪೀಸ್ ಪರ್ ಸೆಮಿಸ್ಟರ್ ಎಕ್ಸಾಮಿಗೆ 200 ರೂಪೀಸ್ ನೀವು ತುಂಬಬೇಕಾಗ್ತೈತಿ. ಸಪೋಸ್ ಇನ್ನೂ ಜಾಸ್ತಿ ಲೇಟ್ ಆಯ್ತಂದರೆ ನೀವು ಫೈನ್ ಎಷ್ಟು ತುಂಬಬೇಕಾಗ್ತದೆ ಅಂದರೆ ಫ್ರಮ್ 25th ಮಾರ್ಚ್ಲಿಂದ 1/4 ಅಂದರೆ 1st ಏಪ್ರಿಲ್ ತನಕ ವಿತ್ ಫೈನ್ ನೀವು ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಫೈನ್ 400 ಪರ್ ಸೆಮಿಸ್ಟರ್ ಎಕ್ಸಾಮ್. ಸೊ ಸಪೋಸ್ 2 ಸೆಮಿಸ್ಟರ್ ಎಕ್ಸಾಮ್ ನೀವು ಬರೆಯೋರಿದ್ರಂದರೆ ಆವಾಗ 400 + 400 ತುಂಬ. ಸೊ ಎಕ್ಸ್ಟ್ರಾ 400 ನೀವು ಮತ್ತೆ ಪೇ ಮಾಡಬೇಕಾಗ್ತೈತೆ. ಓಕೆ, ಸೊ ಇದು 4 ಸ್ಟೇಜ್ನಲ್ಲಿ ನೀವು ಫೈನ್ ತುಂಬೋದು. ಸಪೋಸ್ ಗೊತ್ತೇ ಇಲ್ಲ, ನೆನಪಾರಿದ್ರಿ ಎಕ್ಸಾಮಿನೇಷನ್ ಫಾರ್ಮ್ ತುಂಬಲಿಕ್ಕೆ ಲಾಸ್ಟ್ ಮೊಮೆಂಟಿಗೆ ಸಪೋಸ್ ನೀವು ತುಂಬಬೇಕಾಗಿ ಬಂತಂದರೆ ಅವಾಗಲೂ ನಿಮಗೆ ತುಂಬಿಸ್ಕೊತಾಳೆ. ಬಟ್ ಎಲ್ಲಿ ತನಕ ಇದೆ ಅಂದರೆ ಅವಕಾಶ ಓನ್ಲಿ 3 days ಬಿಫೋರ್ ದ ಎಕ್ಸಾಮ್ ಸ್ಟಾರ್ಟ್ಸ್. ಅಂದರೆ ಸೊ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡ್ರಿ, ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಮೇದ್ ಅಂಥೇಳಿ 2/4/2026 ಅಂದರೆ ಏಪ್ರಿಲ್ 2ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಅಂದರೆ ಅದಕ್ಕಿಂತ ಮುಂಚೆ 3 days ಬಿಫೋರ್ ನೀವು ಫೀಸ್ ತುಂಬಲಿಕ್ಕೆ ಅವಕಾಶ ಇರ್ತೈತಿ. ಸೊ 3 days ಬಿಫೋರ್ ಎಷ್ಟು ಫೀಸ್ ಅಂದರೆ ಫೈನ್ ಎಷ್ಟು ತುಂಬಬೇಕಾಗ್ತೈತೆ ಅಂದರೆ 2000 ರೂಪೀಸ್ ಎಕ್ಸ್ಟ್ರಾ ಪರ್ ಸೆಮಿಸ್ಟರ್. ಇದು ಒಂದು ಸೆಮಿಸ್ಟರ್ದ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ 2000 ರೂಪೀಸ್ ಎಕ್ಸ್ಟ್ರಾ ಫೈನ್ ತುಂಬಬೇಕಾಗ್ತದೆ. ಸಪೋಸ್ ನೀವು 2 ಸೆಮಿಸ್ಟರ್ದು ಸಬ್ಜೆಕ್ಟ್ಸ್ ಎಕ್ಸಾಮ್ ಬರಬೇಕಾಗ್ತದೆ 2000 + 2000 ಮಲ್ಟಿಪ್ಲೈ ಹಾಕೊಂತ ಹೋಗ್ತೈತಿ. ಸೊ ಅದಕ್ಕೆ ಭಾಳ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಫೈನ್ ಅನ್ನೆಸೆಸರಿ ಜಾಸ್ತಿ ತುಂಬ್ಕೊತ ಹೋಗ್ಬೇಕಾಗ್ತದೆ ನೀವು. ಸೊ ಆದಷ್ಟು ವೆಲ್ ಬಿಫೋರ್ ದ ಡೇಟ್ ಅಂದರೆ ವಿದೌಟ್ ಎನಿ ಫೈನ್, ಯಾವುದು ಫೈನ್ ಇರಲಾರ್ದ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಡೇಟ್ ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಯಾವುದಂದರೆ ವಿದೌಟ್ ಫೈನ್. ಸೊ ಟಿಲ್ 3rd ಮಾರ್ಚ್ ತನಕ ನಿಮಗೆ ಟೈಮ್ ಇದೆ. ವಿದೌಟ್ ಎನಿ ಫೈನ ನೀವು ಎಕ್ಸಾಮ್ ಫೀಸ್ ತುಂಬಿ ಎಕ್ಸಾಮ್ ಫಾರ್ಮ್ ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಫೀಸ್ ಎಷ್ಟು, ಎಕ್ಸಾಮ್ ಫೀಸ್ ಎಷ್ಟು ಪರ್ ಸೆಮಿಸ್ಟರ್, ಫುಲ್ ಎಕ್ಸಾಮಿಗೆ ಎಷ್ಟು ಫೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಪ್ರತಿ ಸೆಮಿಸ್ಟರ್ನ ಪೂರ್ಣ ಪರೀಕ್ಷೆಗೆ, ಸೊ ಫುಲ್ ಎಕ್ಸಾಮ್, ಸೊ ಈ ಸಪೋಸ್ ನೀವೀಗ ಇವನ್ ಸೆಮಿಸ್ಟರ್ದಲ್ಲಿ 2nd, 4th, 6th ಫುಲ್ ಎಕ್ಸಾಮ್ ಬರೀಲಿಕ್ಕೆ 300 ರೂಪೀಸ್ ನೀವು ಪೇ ಮಾಡಬೇಕಾಗ್ತದೆ. ಸಪೋಸ್ ಪಾರ್ಟ್ ಎಕ್ಸಾಮ್ ಅಂದರೆ ಫೇಲ್ ಆಗಿದ್ದ ಸಬ್ಜೆಕ್ಟ್ಸಿಗೆ ನೀವು ಎಕ್ಸಾಮ್ ಫೀಸ್ ತುಂಬಬೇಕಂದ್ರೆ ಸಪೋಸ್ 1 ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಪರ್ ಸೆಮಿಸ್ಟರ್ ಅದಕ್ಕೆ ಎಷ್ಟು ಅಂದರೆ 200. ಸಪೋಸ್ 2 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದು ಎಕ್ಸಾಮ್ ಫೀಸ್ ತುಂಬಬೇಕಂದ್ರೆ ಪರ್ ಸೆಮಿಸ್ಟರ್ 200 ರೂಪೀಸ್. ಸಪೋಸ್ 3 ಸಬ್ಜೆಕ್ಟ್ಸ್ ಮೋರ್ ದ್ಯಾನ್ 3 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ ಅದ್ರದ್ದು ಫೀಸ್ ಎಷ್ಟಂದರೆ 300 ರೂಪೀಸ್. ಸೊ ಇದ್ರ ಜೊತೆಗೆ ನೀವು ಮತ್ತೆ ಎಕ್ಸ್ಟ್ರಾ 50 ರೂಪೀಸ್ ಪೇ ಮಾಡಬೇಕಾಗ್ತದೆ. ಅದು ಯಾವುದಕ್ಕಂದರೆ ಮಾರ್ಕ್ಸ್ ಕಾರ್ಡ್ ಸಲುವಾಗಿ ಪರ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಜೊತೆಗೆ ನೀವು 50 ರೂಪೀಸ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ದು ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಪ್ರಿಂಟಿಗೆ 50 ರೂಪೀಸ್ ನೀವು ಪೇ ಮಾಡಬೇಕಾಗ್ತದೆ ಪರ್ ಸೆಮಿಸ್ಟರ್ದು. ಓಕೆ, ಸೊ ಇದು
ಫೀಸ್ ಬಗ್ಗೆ ಮಾಹಿತಿ. ಸೊ ಈ ಫೀಸ್ ನೀವು ಎಲ್ಲಿ ತುಂಬಬೇಕು ಅಂತಂತೇಳಿ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಎಲ್ಲಿ ತುಂಬಬೇಕಂದ್ರೆ ಇದನ್ನು K2 ಮುಖಾಂತರ, K2 ಖಜಾನೆ ಒಳಗೆ K2 ಮುಖಾಂತರನೇ ನೀವು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ K2 ಚಲನ್ ನೀವು ಜನ್ರೇಟ್ ಮಾಡಿ, K2 ಮುಖಾಂತರ ನೀವು ಚಲನ್ ಜನ್ರೇಟ್ ಮಾಡಿಕೊಂಡು ಇದನ್ನು ಎಕ್ಸಾಮ್ ಫಾರ್ಮ್ ಜೊತೆಗೆ, ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ K2 ಚಲನ್ನ ತುಂಬಿದ್ದು ಅಂದರೆ ಫೀಸ್ ತುಂಬಿದ್ದು ಚಲನ ಅಟ್ಯಾಚ್ ಮಾಡಿನೂ ಸಬ್ಮಿಟ್ ಮಾಡಬೇಕಾಗ್ತದೆ ಆಫೀಸ್ನಲ್ಲಿ ಕರೆಕ್ಟಾಗಿ. ಸಪೋಸ್ ನೀವು K2 ಮುಖಾಂತರ ತುಂಬದೆ ಹೋದರೆ ಅದು ವ್ಯಾಲಿಡ್ ಆಗಂಗಿಲ್ಲ, ಅದನ್ನು ತೊಗೊಳಂಗಿಲ್ಲ ಆಫೀಸ್ನಲ್ಲಿ. ಸೊ ಸರಿಯಾಗಿ K2 ಮುಖಾಂತರ ಚಲನ್ ಜನ್ರೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅದನ್ನು ಹಚ್ಚಿ ಸೈನ್ ತೊಗೊಂಡು, HOD ಸೈನ್ ತೊಗೊಂಡು ವೆರಿಫೈ ಮಾಡಿಸ್ಕೊಂಡು ನೀವು ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರ್ತೈತಿ. ಸೊ ಎಲ್ಲರೂ ಆದಷ್ಟು ಬೇಗನೆ, ಯಾರಂದರೆ ಈಗ ಅಲ್ಲಿ ರಿಸಲ್ಟ್ ಯಾರ್ದೆಲ್ಲ ಬಂದಿದೆಲ್ಲ, ಆದಷ್ಟು ಬೇಗನೆ ನೀವು ಎಕ್ಸಾಮಿನೇಷನ್ ಫೀಸ್ ತುಂಬಿದರೆ ಯಾವುದು ಫೈನ್ ಇರಲಾರ್ದ ತೊಗೊತಾರೆ. ಆಫ್ಟರ್ 3rd ಮಾರ್ಚ್ ನೀವು ತುಂಬಿದರೆ ಮತ್ತೆ ಫೈನ್ ಬೀಳ್ತೈತಿ. ಫೈನ್ ಬೀಳಾರ್ದಂಗೆ ಬೇಗನೆ ಹೋಗಿ ನೀವು ತುಂಬಬೇಕು. ಓಕೆ, ಸೊ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.